ದೆಹಲಿಯಲ್ಲಿ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕಚೇರಿ ನೂತನವಾಗಿ ಏನು ಕಟ್ಟಿದ್ದಾರೆ, ಅದರ ಉದ್ಘಾಟನೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರನ್ನ ಆಹ್ವಾನ ಮಾಡಿದ್ದಾರೆ. ಹಾಗಾಗಿ ಅವರು ಹೋಗಿದ್ದಾರೆ. ನಾವ್ಯಾರು ಹೋಗ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅವರೆಲ್ಲ ಬೇರೆ ಬೇರೆ ನಮ್ಮ ಮುಖಂಡರುಗಳೆಲ್ಲ ಬ್ಯುಸಿ ಇರೋದ್ರಿಂದ ನಮ್ಮ ACC ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಎಲ್ಲರೂ ಕೂಡ ಬ್ಯುಸಿ ಇರ್ತಾರೆ ಅಂತೇಳಿ ಆನಂತರ ಹೋಗೋಣ ಅಂತ ಪೋಸ್ಟ್ಪೋನ್ ಮಾಡಿದ್ರು. ಸರ್, ನಾಳೆ ಜಾತಿ ಗಣತಿ ಬರ್ತಾ ಇದೆ ಕ್ಯಾಬಿನೆಟ್ಗೆ, ಏನ್ ನಿರೀಕ್ಷೆಗಳಿದೆ ಸರ್? ಗೊತ್ತಿಲ್ಲ. ಅದನ್ನ ಸಂಪುಟದಲ್ಲೇ ಆ ಕವರ್ ಓಪನ್ ಮಾಡ್ಬೇಕು, ಶೀಲ್ಡ್ ಕವರ್ ಅನ್ನ ಓಪನ್ ಮಾಡಬೇಕು. ಅದಕ್ಕೆ ಮುಂಚೆ ಎಲ್ಲೂ ಯಾರು ಓಪನ್ ಮಾಡಬಾರ್ದು. ಒಂದ್ ವೇಳೆ ಓಪನ್ ಮಾಡಿದ್ರೆ ಸೋರಿಕೆ ಮಾಹಿತಿಗಳು ಸೋರಿಕೆ ಆಗುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾವು ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರು ಕೂಡ ಯಾರಾದ್ರೂ ನೋಡಿದವರಾದ್ರೂ ಹೇಳ್ತಾರಲ್ಲ, ಅದಕ್ಕೋಸ್ಕರ ಅದು ಬೇಡ, ನೀವು ಕ್ಯಾಬಿನೆಟ್ ಅಲ್ಲೇ ಅದನ್ನ ಕವರ್ ಓಪನ್ ಮಾಡಿ ಅಂತ ಹೇಳಿ ಹೇಳಿದ್ದಾರೆ. ಸರ್, ಈಗ ಬರೀ ಓಪನ್ ಮಾಡೋದು ಅಷ್ಟೇನಾ ಸರ್? ಅದು ಎಲ್ಲರಿಗೂ ಮಾಹಿತಿ ಹೇಳ್ತಾರ? ಅದ್ರ ಬಗ್ಗೆ ಚರ್ಚೆ ನಡೆಯುತ್ತಾ? ಚರ್ಚೆ ಆಗುತ್ತಾ ಆಗೋದಿಲ್ವಾ ಅದನ್ನ ನಾನು ಈಗ ಹೇಳಕ್ ಆಗೋದಿಲ್ಲ. ಓಪನ್ ಮಾಡಿದ್ಮೇಲೆ ಮಾಹಿತಿಗಳು ಅಬ್ಸ್ಟ್ರಾಕ್ಟ್ ಆದ್ರೂ ಗೊತ್ತಾಗ್ಬೇಕಲ್ಲ. ಅಬ್ಸ್ಟ್ರಾಕ್ಟ್ ಆದ್ರೂ ಕೂಡ ಒಂದಿಷ್ಟು ವಿಷಯಗಳು ತಿಳ್ಕೊಳ್ಬೇಕಾಗುತ್ತೆ. ಅದು ನಮ್ಗೆಲ್ಲ ಗೊತ್ತಾಗೇ ಆಗುತ್ತೆ. ವರದಿ ಸ್ವೀಕಾರ ಆದಾಗಿದ್ದ ಇಲ್ಲಿ ಪ್ರಬಲ ಸಮುದಾಯದ ಒಕ್ಕಲಿಗ ಸಂಘ ಹೇಳ್ತಾ ಇತ್ತು, ಅದನ್ನೆಲ್ಲಾದ್ರೂ ಜಾರಿ ಮಾಡಿದ್ರೆ ಅಥವಾ ಇಂಪ್ಲಿಮೆಂಟೇಷನ್ ಏನಾದ್ರೂ ನಾವು ಉಗ್ರ ಹೋರಾಟ ಮಾಡ್ತೀವಿ, ಸರಿಯಾಗಿಲ್ಲ ಅನ್ನುವಂತ ನೋಡಿ, ಸುಮಾರು 160 ಕೋಟಿ ರೂಪಾಯಿ ಖರ್ಚು ಮಾಡಿ, ಸರ್ಕಾರದ ಹಣ, ಟ್ಯಾಕ್ಸ್ ಪೇಯರ್ಸ್ ಮನಿ ಖರ್ಚು ಮಾಡಿ ಒಂದು ವರದಿಯನ್ನ ಇವತ್ತು ಸರ್ಕಾರ ತರಿಸ್ಕೊಂಡಿದೆ. ಆ ವರದಿ ಪಬ್ಲಿಕ್ ಆಗಾದ್ರೂ ಆಗ್ಬೇಕಲ್ಲ. ಡೊಮೇನ್ ನೀವು ಆಕ್ಷನ್ ಮಾಡೋದು ಆಮೇಲೆ, ಅದರ ಮೇಲೆ ಕ್ರಮ ತಗೊಳ್ಳೋದು ಬಿಡೋದು ಸರ್ಕಾರದ ವಿವೇಚನೆಯಲ್ಲಿ ಬಿಟ್ಟಿರ್ತಕ್ಕಂಥ, ಅದರ ಸರ್ಕಾರದ ತೀರ್ಮಾನ ಅಂತಿಮವಾಗಿ. ಆದ್ರೆ ಆ ಮಾಹಿತಿಯನ್ನಾದ್ರೂ ಕೂಡ 160 ಕೋಟಿ ಖರ್ಚು ಮಾಡಿದ್ದು ಹಣದ್ದು ಮಾಹಿತಿ ಆದ್ರೂ ಕೂಡ ಹೊರಗಡೆ ಬರ್ಬೇಕು. ಅದಕ್ಕಾಗಿ ಎಲ್ಲರೂ ಒತ್ತಾಯ ಮಾಡಿ ಅದೇನಿದೆ ಹೇಳಿ ಜನಗಳಿಗೆ ಗೊತ್ತಾಗ್ತದೆ. ಅದರ ಮೇಲೆ ನೀವು ತೀರ್ಮಾನಗಳು ಮಾಡೋದು. ನಾವು ಸೆನ್ಸಸ್ ಇಟ್ಕೊಂಡು ಸೆನ್ಸಸ್ಸಿನ ಆಧಾರದ ಮೇಲೆ ಅನೇಕ ತೀರ್ಮಾನಗಳನ್ನ ಸಾಮಾನ್ಯವಾಗಿ ಮಾಡ್ತಾರೆ. ಈ ವರದಿಯಲ್ಲಿ, ಜಾತಿ ಜನಗಣತಿ ವರದಿಯಲ್ಲಿ ಬರುವಂತಹದ್ದು ಮಾಹಿತಿಯಿಂದ ಏನಾದ್ರೂ ತೀರ್ಮಾನಗಳು ಮಾಡೋದು, ಅದು ಸರ್ಕಾರದಲ್ಲಿ ತೀರ್ಮಾನ ಆಗುತ್ತೆ. ಆದ್ರೆ ಮಾಹಿತಿನೇ ಈಗ ನಾವು ಮಾಡ್ತಾ ಇರೋದೇನು ಅಂದ್ರೆ ಮಾಹಿತಿಯನ್ನ ಹೊರಗಡೆ ತರುವಂತದ್ದು. ತೀರ್ಮಾನಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.